ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮೋಹನ್. ಮತ್ತೊಮ್ಮೆ ಫುಡ್ ರೆಬಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ರಾಜಾಜಿನಗರ ಮೋದಿ ಆಸ್ಪತ್ರೆ ರೋಡ್ ಅಲ್ಲಿರೋ ರಾಜ್ ದೊನ್ನೆ ಬಿರಿಯಾನಿ ಮನೇಲಿದ್ದೀವಿ. ಇದು ಇರೋದು ನವರಗಿಂದ ಮೋದಿ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಲ್ಯಾಂಡ್ ಮಾರ್ಕ್ ಹೇಳ್ಬೇಕು ಅಂದ್ರೆ ಎದುರುಗಡೆ ನಮ್ಮನೆ ಹೋಳಿಗೆ ಇದೆ, ಲೆಫ್ಟ್ ಸೈಡ್ ಅಲ್ಲಿ BPCL ಪೆಟ್ರೋಲ್ ಬಂಕ್ ಇದೆ. ಇದನ್ನ ಮೋದಿ ಆಸ್ಪತ್ರೆ ರೋಡ್ ಅಂತಾನು ಹೇಳ್ತಾರೆ, ಕೆಲವರು ರಾಜ್ ದೊನ್ನೆ ಬಿರಿಯಾನಿ ಮನೆ ರೋಡ್ ಅಂತಾನು ಹೇಳ್ತಾರೆ. ಬನ್ನಿ ಇವತ್ತು ಇಲ್ಲಿ ಸಿಗೋ ಅಪ್ಪು ಬಾಸ್ಗೆ ತುಂಬಾ ಇಷ್ಟವಾದ ಮಟನ್ ಬಿರಿಯಾನಿ ಟ್ರೈ ಮಾಡೋಣ. ಈ ಕಿಚನ್ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಲ್ಲಿ ಜಾಸ್ತಿ ಗರಂ ಮಸಾಲ ಬಳಸೋದೇ ಇಲ್ಲ ಇವರು. ಮತ್ತೆ ಬೇರೆ ತರಹದ ಮಸಾಲೆಗಳು, ಹೆವಿ ಮಸಾಲೆನೂ ಬಳಸಲ್ಲ. ಇಲ್ಲಿ ಇವರು ಬಳಸೋದೇ ಮುಖ್ಯವಾಗಿ ಮೆಣಸಿನ್ಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದು ಬಿಟ್ರೆ ಒಂದ್ 20 kg ಬಿರಿಯಾನಿ ಮಾಡಿದ್ರು 2 ಇಡಿ ಧನಿಯಾ ಪುಡಿ ಹಾಕಿದ್ರೆ ಹೆಚ್ಚು. ಹಾಗಾಗಿ ಇವ್ರದ್ದು ಬಿರಿಯಾನಿ ಫ್ಲೇವರ್ ಹೇಗಿರುತ್ತೆ ಅಂದ್ರೆ ತಿಂದ್ರೆ ಹೊಟ್ಟೆ ಉರಿ ಆಗ್ಲಿ, ಎದೆ ಉರಿ ಆಗ್ಲಿ, ಹೊಟ್ಟೆ ಉಬ್ರ ಆಗ್ಲಿ ಬರಲ್ಲ. ನೀವು ಬಂದು ಟ್ರೈ ಮಾಡಿ, ಅನಿಸಿಕೆ ನೀವು ತಿಳಿಸ್ಕೊಡಿ. ನಾನು ಕಾಯ್ತಾ ಇದ್ದೀನಿ, ರೆಡಿ ಆಗ್ತಾ ಇದೆ ಬಿರಿಯಾನಿ, ದಮ್ ಕಟ್ತಾ ಇದಾರೆ. ಅದೆಲ್ಲ ಹೇಗ್ ಕಟ್ತಾರೆ, ಹೇಗ್ ಮಾಡ್ತಾರೆ ಅಂತ ನೀವು ನೋಡಿ. ನಾನು ಕಾಯ್ಕೊಂಡಿದ್ದು ಆಮೇಲೆ ತಿಂದು ಅದು ಹೇಗಿತ್ತು ಅಂತ ತಿಳಿಸ್ಕೊಡ್ತೀನಿ ನಾನು. ಸಾಕಷ್ಟು ವಿಚಾರಗಳು ತಿಳ್ಕೊಂಡ್ಮೇಲೆ ತುಂಬಾ ಹೊತ್ತು ಕಾತ್ಕೊಂಡು ಇಷ್ಟು ಜನದ ಮಧ್ಯೆ ಟೇಬಲ್ ಸಿಕ್ಕಿದೆ. ಫಸ್ಟ್ ಅಪ್ಪು ಅವ್ರಿಗೆ ತುಂಬಾ ಪ್ರಿಯವಾದ ಮಟನ್ ಬಿರಿಯಾನಿ ತರ್ಸ್ಕೊಬಿಡೋಣ. ಅದಕ್ಕಿಂತ ಮುಂಚೆ ಒಂದು ವಿಚಾರ ತಿಳಿಸ್ಕೊಡ್ಬೇಕು. ಏನಂದ್ರೆ ನಾವು ಅಪ್ಪು ಸೀರೀಸ್ ಅಂತ ಶುರು ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಅಪ್ಪು ಯೂತ್ ಬ್ರಿಗೇಡ್ ರಾಜ್ಯಾಧ್ಯಕ್ಷರಾದ ಮುರಳಿ ಅಣ್ಣವ್ರ ರೆಫರೆನ್ಸ್ ಕಡೆಯಿಂದ ನಾವು ಇವತ್ತು ಇಲ್ಲಿ ರಾಜ್ ದೊನ್ನೆ ಬಿರಿಯಾನಿ ಮನೆಗೆ ಬಂದಿದ್ದೀವಿ. ಬನ್ನಿ ಬಿರಿಯಾನಿ ತಿನ್ಕೊಂಡು, ಲೆಗ್ ಪೀಸ್ ತಿನ್ಕೊಂಡು, ಇನ್ನು ತುಂಬಾ ವಿಚಾರಗಳಿದೆ. ಒಂದು ಮಟನ್ ಬಿರಿಯಾನಿ ತಿನ್ಕೊಂಡು ವಿಚಾರಗಳನ್ನ ಮುಂದುವರ್ಸೋಣ. ಫೈನಲಿ ಜನ ಮೆಚ್ಚಿದ, ಅಪ್ಪು ಅವರ ಮನ ಮೆಚ್ಚಿದ ಮಟನ್ ಬಿರಿಯಾನಿ ಬಂದಿದೆ. ಸಕ್ಕತ್ತಾಗಿರೋ ಜೀರಾ ರೈಸ್ ಅಲ್ಲಿ ಮಟನ್ ಬಿರಿಯಾನಿ ರೆಡಿಯಾಗಿ ಬಂದಿದೆ. ನೋಡೋದಕ್ಕೆ ವೈಟ್ ಪಲಾವ್ ಅನ್ಸ್ಬೋದು ಅಥವಾ ಏನು ಮಸಾಲೆ ಹಾಕಿಲ್ಲ ಅನ್ಸ್ಬೋದು. ಬಟ್ ನೀವು ಅನ್ನ ರೈಸ್ ತಿಂತಾರೆ, ಏನ್ ಫ್ಲೇವರ್ಫುಲ್ ಆಗಿದೆ ಅಂದ್ರೆ ಸಕ್ಕತ್ತಾಗಿದೆ. ಏನ್ ಸಕ್ಕತ್ತಾಗಿರೋ ಮರಿ ಹೊಡ್ಸವ್ರೆ. ಎಳೆ ಮಟನ್ ಮಲ್ಗೆ ಹೂವು ಇದ್ದಂಗಿದೆ. ನೀವು ರಾಜಾಜಿನಗರಲ್ಲಿರೋ ರಾಜ್ ದೊನ್ನೆ ಬಿರಿಯಾನಿ ಮನೆಗೆ ಬಂದು ಬಿರಿಯಾನಿಗೋಸ್ಕರ ಮಟನ್ ಬಿರಿಯಾನಿ ಆರ್ಡರ್ ಮಾಡ್ತಿರೋ ಅಥವಾ ಮಟನ್ ಪೀಸಸ್ಗೋಸ್ಕರ ಆರ್ಡರ್ ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದು. ನಾನಂತೂ ಮಟನ್ ಪೀಸಸ್ಗೋಸ್ಕರನೇ ಆರ್ಡರ್ ಮಾಡ್ತೀನಿ. ಸಕ್ಕತ್ತಾಗಿದೆ, ಏನ್ ಸಾಫ್ಟ್ ಆಗಿ. ಆಹಾ ನೋಡಿ, ಇಂಥ ಬಿರಿಯಾನಿ ಸಿಕ್ಬಿಟ್ರೆ ಮನ್ಸಿಗೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಇರ್ಬೋದೇನೋ ನಮ್ಮ ಅಪ್ಪು ಸರ್ಗೆ ಮಟನ್ ಬಿರಿಯಾನಿ, ಇಲ್ಲಿನ ಮಟನ್ ಬಿರಿಯಾನಿ ತುಂಬಾ ಇಷ್ಟ ಆಗಿದ್ದು ಅಂತ ಅನ್ಸುತ್ತೆ. ಮಸಾಲೆ ಕರೆಕ್ಟಾಗಿ ಹಾಕಿದ್ದಾರೆ. ತಿಂತಾ ಇದ್ರೆ ಆ ಫ್ಲೇವರ್, ಈ ಬೋಟಿ ಏನು ಬೆಂದಿರೋ ರೀತಿ ಆಗ್ಲಿ, ಸಾಫ್ಟ್ ಆಗಿ ಸಖತ್ತಾಗಿದೆ. ಬೋಟಿ ಗೊಜ್ಜು ಜೊತೆ ಮಟನ್ ಬಿರಿಯಾನಿನೂ ಟ್ರೈ ಮಾಡೋಣ. ಬಿರಿಯಾನಿ ಒಂದು ಫ್ಲೇವರ್ ಆದ್ರೆ ಬೋಟಿ ಗೊಜ್ಜು ಒಂದು ಫ್ಲೇವರು. ಎರಡು ಫ್ಲೇವರ್ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡಿ ಸಖತ್ತಾಗಿದೆ ಕಾಂಬಿನೇಷನ್. ನೀವು ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ಎರಡು ಟ್ರೈ ಮಾಡಿ ನಿಮ್ಮ ಕಮೆಂಟ್ಸ್, ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮಸಾಲೆ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು.
ಇಂಥ ಸಖತ್ತಾಗಿರೋ ಏನೋ ಲೆಗ್ ಪೀಸ್ ಮಸಾಲೆ ಸಿಕ್ಬಿಟ್ರೆ ಡೈಲಿ ಲೆಗ್ ಪೀಸ್ ತಿನ್ಕೊಂಡು ಜೀವನ ಮಾಡ್ಬಿಡ್ಬೋದು. ಮಟನ್ ಬಿರಿಯಾನಿನೇ ಆ ಲೆವೆಲ್ಗೆ ಇದ್ರೆ ಚಿಕನ್ ಬಿರಿಯಾನಿ ಆಗಿರುತ್ತೆ. ಅದು ಇವಾಗ ದಮ್ ತೆಗ್ದಿರೋ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಹೊಟ್ಟೆಲ್ ಜಾಗ ಇರ್ಲಿಲ್ಲ. ಇನ್ನೂ ಒಂದೆರಡು ಐಟಮ್ ಹಂಗೆ ಬಾಕಿ ಉಳಿಸ್ಕೊಂಡಿದೀನಿ. ಆದ್ರೂ ಓನರ್ ಬಂದು ಖುದ್ದಾಗಿ ಬಡ್ಸ್ಬಿಟ್ಟು ಹೋಗಿದ್ದಾರೆ. ಅವ್ರು ಬಡ್ಸಿದ್ಮೇಲೆ ಇಲ್ಲ ಅಂತ ಹೇಳಕ್ ಆಗುತ್ತಾ? ಬನ್ನಿ ಚಿಕನ್ ಬಿರಿಯಾನಿನೂ ಹೇಗಿದೆ ನೋಡೇ ಬಿಡೋಣ. ಬಿಸಿ ಬಿಸಿ ಇವಾಗ ದಮ್ ತೆಗ್ದಿರೋದು ಕುಣಿತಾ ಇದೆ ಸಾಫ್ಟ್ ಆಗಿ ಫ್ಲೇವರು. ಆನಂದ ಗುರು. ಇಷ್ಟು ಬಿಸಿಲಿ ಒಂದ್ ಸ್ವಲ್ಪ ಬಿಸಿ ಜಾಸ್ತಿ ಇರೋದ್ರಿಂದ ಒಂದ್ ಸ್ವಲ್ಪ ಘಾಟ್ ಅನ್ನಿಸ್ಬೋದು, ಖಾರ ಅನ್ನಿಸ್ಬೋದು. ಆದ್ರೆ ತಿಂತಾ ಇದ್ರೆ ಆನಂದ. ನಾನ್ ನಾಳೆನೂ ಬರ್ತೀನಿ, ನಾಡಿದ್ದು ಬರ್ತೀನಿ. ಆಮೇಲೆ ಸೋಮವಾರ ಬರಲ್ಲ. ನಿನ್ಮೇಲಿಂದ ಮಟನ್ ಬಿರಿಯಾನಿ ನೆನ್ಸ್ಕೊಂಡಾಗೆಲ್ಲ ಬರುವಂತ ಸ್ಪಾಟ್ ಆಗೋಯ್ತು ಇದು. ಅಷ್ಟಿಲ್ದಿರ ನಮ್ಮ ಅಪ್ಪು ಸರ್ ಮೆಚ್ಕೊಂಡಿದ್ರ ಈ ಮಟನ್ ಬಿರಿಯಾನಿನ. ಇಲ್ಲಿ ಸಿಗೋ ಬಿರಿಯಾನಿನಾಗ್ಲಿ ಅದ್ರ ಜೊತೆ ಬೋಟಿ ಗೊಜ್ಜು ಆಗ್ಲಿ, ಅಪ್ಪು ಸರ್ ಮೆಚ್ಕೊಂಡ್ಮೇಲೆ ನಾವೆಲ್ಲ ಏನ್ ಹೇಳೋದು. ಅವ್ರು ಮೆಚ್ಕೊಂಡು ಅವ್ರು ಹೇಳಿದ್ಮೇಲೆ ನಾವು ಅವ್ರನ್ನ ಕಣ್ಣು ಮುಚ್ಕೊಂಡು ಫಾಲೋ ಆಗ್ತಾ ಇರ್ಬೇಕಷ್ಟೆ. ಇವತ್ತಿನ ಸ್ಪೆಷಲ್ ಚಿಕನ್ ಗೀ ರೋಸ್ಟ್. ಇದ್ರ ಬಗ್ಗೆ ಮಾತಾಡಕ್ ಏನಿಲ್ಲ. ಆನಂದ. ಏನ್ ಸಕ್ಕತ್ತಾಗಿದೆ ಅಂದ್ರೆ ಫ್ಲೇವರು. ಚಿಕನ್ ಪೀಸ್ ಒಂದೆರಡು ಕಮ್ಮಿ ಹಾಕೋರು ಪರವಾಗಿಲ್ಲ, ಮಸಾಲೆನೇ ತಿನ್ಬೋದು, ಅಷ್ಟು ಚೆನ್ನಾಗಿದೆ ಮಸಾಲೆ. ಇನ್ನೇನು ಲಾಸ್ಟ್ ಲೆಗ್ ಬಂದಿದೀವಿ. ಮಟನ್ ಬಿರಿಯಾನಿ ಜೊತೆ ಮಟನ್ ಚಾಪ್ಸ್ ಟ್ರೈ ಮಾಡೋಣ. ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಇನ್ ದ ವರ್ಲ್ಡ್. ಮಟನ್ ಚಾಪ್ಸ್ ಅಲ್ಲಿ ಮಟನ್ ಪೀಸು ಏನ್ ಸಾಫ್ಟ್ ಆಗಿ ಚರ್ಬಿ ಜೊತೆ ಇದೆ. ಚರ್ಬಿ ಪೀಸು ಮುಟ್ತಾ ಇದ್ರೆ ಕೈಗೆ ಸಂತೋಷ ಆಯ್ತಾ ಇದೆ. ತಿಂದ್ರೆ ಬಾಯಿಗೆ ಖಂಡಿತವಾಗ್ಲೂ ಸಂತೋಷ ಆಗ್ಲೇಬೇಕು. ರಾಜ್ ದೊನ್ನೆ ಬಿರಿಯಾನಿ ಮನೆ ಹೋಟೆಲ್ ಓಪನ್ ಆಗಿಂದ ಮುಂಚೆನೆ ಬಂದೆ. ಇವಾಗ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಯ್ತು. ಇಲ್ಲಿ ಒಂದು ಮಟನ್ ಬಿರಿಯಾನಿ, ಅಪ್ಪು ಸರ್ಗೆ ತುಂಬಾ ಇಷ್ಟವಾದ ಮಟನ್ ಬಿರಿಯಾನಿ ತಿಂದು ಅದು ಹೇಗಿದೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದು ಸುಮಾರು ವಿಚಾರಗಳಿಗೆ ಫ್ಯಾನ್ ಆಗೋದೆ. ಅದೇನೋ ಹೇಳ್ತಾರಲ್ಲ, ಕೆಲವೊಂದು ವಿಚಾರಗಳು ತಿಳ್ಕೊಂಡಷ್ಟು ನಾವು ಹಂಬಲ್ ಆಗ್ತೀವಿ, ಆಯ್ತಾ? ಅದೇ ತರ ಇವರು ರೋಹಿತ್ ಸರ್ ಅವರು ಅಪ್ಪು ಸರ್ಗೆ ಊಟ ಬಡಿಸಿದ್ದಾಗಿರ್ಬೋದು, ಅವ್ರ ಜೊತೆ ಆಗಿದ್ದು ಒಡನಾಟ ಆಗಿರ್ಬೋದು. ಅದು ಬಿಟ್ರೆ ಏನೋ ತೂಗುದೀಪ್ ದರ್ಶನ್ ಸರ್ ಅವ್ರು ಬಂದಿದ್ದಾರೆ, ನಮ್ಮ ಯಶ್ ಸರ್ ಬಂದಿದ್ದಾರೆ, ಶಿವಣ್ಣ ಸರ್ ಬಂದು ಇದು ಇನಾಗ್ರೇಷನ್ ಮಾಡ್ಕೊಟ್ಟಿದ್ದಾರೆ. ಅವ್ರೊಂದು ಮಾತು ಹೇಳಿದ್ರು, ಕಸ್ಟಮರ್ಸ್ 6-7 ವರ್ಷದಿಂದ ನಮ್ಮ ರಾಜ್ ದೊನ್ನೆ ಬಿರಿಯಾನಿ ಮನೇನ ಗೆಲ್ಲಿಸ್ಕೊಂಡು ಬರ್ತಾ ಇದಾರೆ ಅಂತ. ಆ ಕಸ್ಟಮರ್ಸ್ನ ಇವರು ದೇವ್ರು ಅನ್ಬಿಟ್ರು. ಇವರು ರಾಜ್ ಅಂತ ಹೆಸರಿಟ್ಟು, ರಾಜಣ್ಣ ಅಣ್ಣವ್ರನ್ನ ಹೆಸರಿಟ್ಬಿಟ್ಟು, ಅಣ್ಣವರು ಅಭಿಮಾನಿ ದೇವ್ರು ಅನ್ನೋರು, ಇವರು ಇಲ್ಲಿ ಕಸ್ಟಮರ್ನ ದೇವ್ರು ಅಂದ್ರು. ಇವರು ಜಸ್ಟ್ ಒಂದು ಮಾತಿಗೆ ಅಥವಾ ಏನೋ ಜಸ್ಟ್ ಒಂದು ಮಾತಿಗೆ ಹೆಸರುಗಳಿಟ್ಟಿಲ್ಲ, ಅಥವಾ ಅಪ್ಪು ಸರ್ಗೆ ಮಟನ್ ಬಿರಿಯಾನಿ ಇಷ್ಟ ಅಂತ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಅವರು ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ದಾರೆ, PRK ಅಂತ ಸರ್. ಆಮೇಲೆ ಅಣ್ಣವ್ರು ಹೇಳೋ ತರ ಕಸ್ಟಮರ್ಸ್ನ ದೇವ್ರು ಅಂದ್ರು. ಇದೊಂಥರ ಓವರ್ ಆಲ್ ಎಕ್ಸ್ಪೀರಿಯನ್ಸ್. ನಾನಂತೂ ತುಂಬಾ ಹೃದಯ ತುಂಬಿ ಬಂದಿದ್ದೀನಿ. ನಾನಂತೂ ಒಂದು ಮಟನ್ ಬಿರಿಯಾನಿ ಹಿಂದೆ ಇಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನಗೆ, ಇಷ್ಟು ದೊಡ್ಡ ವಿಚಾರಗಳು ತಿಳ್ಕೊತೀನಿ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇದಕ್ಕಿಂತ ಇನ್ನೇನ್ ಹೇಳಿ, ಆಯ್ತಾ? ನೀವು ಬನ್ನಿ, ನೀವು ಮಟನ್ ಬಿರಿಯಾನಿ ಇಷ್ಟಪಡೋರಾದ್ರೆ. ಆಮೇಲೆ ಮಟನ್ ಬಿರಿಯಾನಿ ಅಷ್ಟೇ ಅಂತ ಅಲ್ಲ, ಒಂದೊಂದು ಐಟಮ್ ಲೆಗ್ ಪೀಸ್ ಆಗ್ಲಿ, ಚಿಕನ್ ಗೀ ರೋಸ್ಟ್ ಆಗ್ಲಿ, ಮಟನ್ ಚಾಪ್ಸ್, ಲಿವರ್ ಫ್ರೈ, ಬೋಟಿ ಫ್ರೈ, ಒಂದೊಂದು ಐಟಮ್ನು ನೆಕ್ಸ್ಟ್ ಒಂದ್ ಐಟಮ್ ತಿಂದ್ಮೇಲೆ ಇನ್ನೊಂದು ಐಟಮ್ ತಿಂದ್ರೆ ಅದೇ ಬೇರೆ ಮಸಾಲೆ, ಆಯ್ತಾ? ಪ್ರತಿಯೊಂದು ಇಷ್ಟ ಆಗುತ್ತೆ. ಅದು ಬಿಟ್ರೆ ನಮ್ಮ ಅಪ್ಪು ಸರ್ ಇಷ್ಟಪಟ್ಟ ಮೇಲೆ ಮಟನ್ ಬಿರಿಯಾನಿ ಅದು ಹೇಗಿರುತ್ತೆ ಹೇಳಿ? ಜನ ಮೆಚ್ಚಿದ ಅಪ್ಪು ಅವರ ಮನ ಮೆಚ್ಚಿದ ಮಟನ್ ಬಿರಿಯಾನಿ ಇದು ಅಷ್ಟೇ.